ಸೊ ಈ ಲಕ್ಷ್ಮಿ ಮತ್ತು ನಾರಾಯಣನ ಮಧ್ಯೆ ಇರತಕ್ಕಂಥ ಅನುಗುಣದಲ್ಲಿ ಯಾರು ಶ್ರೇಷ್ಠ ಅಂತ ನಾರದ ಮಹಾಮುನಿಗಳನ್ನ ಇಬ್ಬರು ಕೇಳ್ತಾರೆ, ಶನೇಶ್ವರ ಲಕ್ಷ್ಮಿ ಇಬ್ಬರು ಕೇಳ್ತಾರೆ. ಆಗ ನಾರದ ಮಹಾಮುನಿ ಹೇಳ್ತಾನೆ, ಶನಿ ನೀನೇ ಶ್ರೇಷ್ಠ ಅಂತಾನೆ. ಏನೋ ಶನಿ ಶ್ರೇಷ್ಠ ಅಂತೀಯ ಅಂತ ಲಕ್ಷ್ಮಿ ತೂಗುಡಿಸ್ಕೊಳ್ತಾ ಹೇಳ್ತಾಳೆ. ಆಗ ಪರಿವರ್ತನೆ ಮಾಡಿದಾಗ ಅಯ್ಯೋ ಇಲ್ಲ ನೀನೇ ಶ್ರೇಷ್ಠ ಅಂತಾನೆ. ತಿರುಗಿ ಅವಳ ಕಡೆ ಶ್ರೇಷ್ಠ ಅಂತೀಯ, ಇಲ್ಲ ನೀನು ಶ್ರೇಷ್ಠ ಅಂತಾನೆ. ಒಂದು ಕೆಲಸ ಮಾಡಿ ಇಬ್ಬರು ನಡ್ಕೊಂಡು ಹೋಗಿ ಅಂತಾನೆ. ಯಾರು? ನಾರದ ಮಹಾಮುನಿ. ಭಾಳ ಸಂತೋಷ, ನಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವರಿಬ್ಬರು ನಡ್ಕೊಂಡು ಹೋಗ್ತಾರೆ. ಸಾಕು ನಡ್ಕೊಂಡು ಬನ್ನಿ ಅಂತಾರೆ. ಒಂದಷ್ಟು ದೂರ ನಡ್ಕೊಂಡು ಹೋದ ತಕ್ಷಣ ತಿರುಗಿ ವಾಪಸ್ ಕರ್ಕೊಂಬರ್ತಾರೆ. ಈ ಥರ 3 ಸಲ ಮಾಡಿದಾಗ ಆಗ ನಾರದ ಮಹಾಮುನಿನ ನೀನು ನಮ್ಮನ್ನ ಹುಡುಗ ಮಕ್ಕಳು ಅಂತ ಅಂದ್ಕೊಂಡಿದ್ಯಾ, ಏನು ಇತ್ತ ಆಟ ಆಡಿಸ್ತಾ ಇದೆಯಾ ಅಂತ. ಇಲ್ಲ ನೋಡಿದೆ ಅಷ್ಟೇ, ತುಂಬ ಸಂತೋಷ ಆಯಿತು, ಉತ್ತರನೂ ಸಿಕ್ತು, ನಾರಾಯಣ ಅಂತ ಏನು ಅಂತಾನೆ. ಆಗ ಶನೇಶ್ವರ ನೀನು ಹೋಗುವಾಗ ಉಚ್ಚ, ಆವಾಗಲೇ ಚೆನ್ನ. ಮಹಾಲಕ್ಷ್ಮಿ ನೀನು ಬರುವಾಗ ಉಚ್ಚ, ನೀನು ಆವಾಗ ಚೆನ್ನ ಅಂತಾನೆ. ಅದಕ್ಕೆ ಹೋಗುವಾಗ ಶನಿ ಕರ್ಮಣ್ಯೇವಾಧಿಕಾರಸ್ಯ ಮಾಫಲೇಶು, ಕರ್ಮಗಳು ಕಳೆದಾಗ ಒಳ್ಳೆಯದು, ಶುಕ್ರ ಬಂದಾಗ ಒಳ್ಳೆಯದು. ಅದಕ್ಕೆ ಬೇವು ಬೆಲ್ಲದಲ್ಲಿ ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ಬೆಲ್ಲ ಜಾಸ್ತಿ ತಗೋಬಾರ್ದು, ಬೇವೇ ತಗೋಬೇಕು. ಯಾವುದು ಬಾಯಿಗೆ ಕಹಿ ಇರುತ್ತೋ ದೇಹಕ್ಕೆ ಒಳ್ಳೆಯದು, ಅದು ಸಿಹಿ, ಜೀವನ ಪೂರ್ತಿ ಸಿಹಿಯಾಗಿರುತ್ತೆ. ಬಾಯಿಗೆ ಯಾವುದು ಸಿಹಿ ಇರುತ್ತೋ ದೇಹ ಪೂರ್ತಿ ಕಹಿ. ಅದಕ್ಕೆ ಯಾವತ್ತು ಮೇಲ್ನೋಟದ ಫಸ್ಟ್ ಸಿಹಿ ತಿನ್ಬಿಡಬೇಡಿ, ಯಾವತ್ತು ಕೈ ಕೆಸರಾದರೆ ಬಾಯಿ ಮೊಸರು. ಕೈ ಕೆಸರಾಗಕ್ಕೆ ಫಸ್ಟು ಬೇವನ್ನ ಜಾಸ್ತಿ ತಗೋ. ಅದು ಏನು ಗೊತ್ತಾ, ಬೇವಿನ ಸೊಪ್ಪೆಲ್ಲ ತೊಗೊಂಬರೋದು, ಚಿಗುರು ಎಲೆಗಳು, ಚಿಗುರುಗಳು, ಅದ್ರ ಜೊತೆ ಒಂದಷ್ಟು ಹೂನೂ ಇರಬೇಕು. ಆ ಚಿಗುರು ಎಲೆಗಳದ್ದು ಬೆಲ್ಲ. ಯಾವ ಬೆಲ್ಲ? ಬೆಳ್ಳಗಿರ್ತಕ್ಕಂಥ ಬೆಲ್ಲ ತೊಗೊಂಡ್ರೆ ಜೀವನ ಪೂರ್ತಿ ನಿಮ್ಗೆ ಕಷ್ಟ. ಬೆಳ್ಳಗಿರೋ ಬೆಲ್ಲ ಯಾಕೆ ಅಂದರೆ ಸುಣ್ಣ ಹಾಕಿರ್ತಾರೆ. ಆ ಸುಣ್ಣ ಹಾಕಿದಾಗ ಸುಣ್ಣ ಬಂದು ಶನಿಯ ಅಂಶವಲ್ಲ, ಸಾಕ್ಷಾತ್ ಕುಜನ ಅಂಶ. ಆ ಚಂದ್ರನ ಸೇರ್ಕೊಂಬಿಟ್ರೆ ಶನಿ ಜೊತೆ ಮಂದವಾಗಿ ಹೋಗ್ತೀರಾ. ಅದಕ್ಕೆ ಕಪ್ಪು ಬೆಲ್ಲ, ಹಳೇ ಬೆಲ್ಲ, ನಾಟಿ ಬೆಲ್ಲ, ತಾಟ್ ಬೆಲ್ಲ, ಗುಂಡು ಬೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ಅಚ್ಚ ಬೆಲ್ಲಗಳು ತೊಗೊಂಡ್ರೆ ಸುಣ್ಣ ಆಲ್ರೆಡಿ ಹಾಕಿರ್ತಾರೆ, ಬೆಳ್ಳಗಿರುತ್ತೆ ಅಂತ ಯಾವತ್ತೂ ತಿಳ್ಕೊಳ್ಳಿ. ಮಲ್ನಾಡ ಹೆಣ್ಣ ಮೈ ಬಣ್ಣ ಅಂತ ಬೆಳ್ಳಗಿರೋಳೆಲ್ಲ ಇಂಪಾರ್ಟೆಂಟು. ಗುಣ ಇರಬೇಕು, ಗುಣನೇ ಕಟ್ಕೊಳ್ತಾ ಇದ್ರವಳು ಏನು ಮಾಡ್ತೀರಾ. ಹಾಗೆ ಒಳ್ಳೆ ಗುಣವಂತವಾಗಿರ್ತಕ್ಕಂಥ ಬೆಲ್ಲವನ್ನು ತೊಗೋಬೇಕೆ ಹೊರತು ಬೆಳ್ಳಗಿದೆ ಅಂತ ತೊಗೊಳ್ಳೋದು. ಕೆಲವ್ರಿಗೆ ಏನು ಗೊತ್ತಾ ಭವ್ಯ, ಮಧುಕರ್ ಆಗ್ರೋ ಇಂಡಸ್ಟ್ರೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳ್ಳಗಿರೋರೇ ಇಷ್ಟ. ಆಮೇಲೆ ಎಲ್ಲನೂ ಬೆಳಗ್ಗೆ ಇರಬೇಕು, ತುಂಬ ಕ್ಲೀನಾಗೇ ಇರಬೇಕು. ಕಪ್ಪಗಿದ್ದವ್ರು ಕಂಡ್ರೇ ಆಗಲ್ಲ. ಇವರು ಅಡುಗೆಯವ್ರು ಅಕಸ್ಮಾತ್ ಕಪ್ಪಗಿದ್ದು ಬಿಟ್ರೆ ಅಡುಗೆ ಚೆನ್ನಾಗಿ ಮಾಡಲ್ವೇನೋ ಅಂತ ಕೆಲವ್ರಿಗೆ ದುರಾಂಕಾರ ಹಂಗಿದೆ, ಬೆಳೆದಿದ್ದಾರೆ ಹಾಗೆ ವಾತಾವರಣ ಹಾಗೆ. ಅದಕ್ಕೆ ಬೆಲ್ಲದಲ್ಲಿ, ಕಪ್ಪು ಬೆಲ್ಲದಲ್ಲಿ ಈ ಚಿಗುರು ಎಲೆಗಳನ್ನ ಹಾಕಿ ಎರಡನ್ನು ದೊಡ್ಡವ್ರ ಜೊತೆ ಆಶೀರ್ವಾದ ತೊಗೊಂಡು ದೇವರ ಮೇಲೆ ಎತ್ತಿಡಬೇಕು. ಆ ದೇವರಿಗೆ ದೀಪವನ್ನು, ತುಪ್ಪದ ದೀಪ ಹಚ್ಚಿ ದೊಡ್ಡವರೆಲ್ಲ ಬಂದು ನಮಸ್ಕಾರ ಮಾಡಿ ಅಕ್ಷತೆನ ಹಾಕಿ ಅವ್ರ ಕಾಲಿಗೆ ನೀವು ನಮಸ್ಕಾರ ಮಾಡಿ ಅವ್ರ ಕೈಯಿಂದ ಬೇವು ಬೆಲ್ಲ ಇಸ್ಕೊಂಡಾಗ ನಿಮ್ಮ ಜೀವನ ಸುಖಮಯವಾಗುತ್ತೆ. ಇದು ಹಬ್ಬದ ವಾತಾವರಣ. ಅಭ್ಯಂಜನ ಸ್ನಾನ ಮಾಡಬೇಕು. ಅಭ್ಯಂಜನ ಸ್ನಾನ ಮಾಡುವಾಗ ಎಣ್ಣೆಯ ನೀರು ಹಚ್ಕೊಂಡು ಸ್ನಾನ ಮಾಡಬೇಕು. 2 ಅವರ್ ಚೆನ್ನಾಗಿ ನೆನೀರಿ, ಬೆಳ್ಳಗೆ ಫಸ್ಟ್ ಕ್ಲಾಸಾಗಿ ಬಿಸಿಲಲ್ಲಿ ಚೆನ್ನಾಗಿ ನೆನೀಬೇಕು, ಒಳ್ಳೆ ಶಾಖ ಇರುತ್ತೆ. 18ನೇ ತಾರೀಕು ಅಮಾವಾಸ್ಯೆ ಪರಿವರ್ತನೆ ಆಗಿ ಹಬ್ಬದ ವಾತಾವರಣ 19ನೇ ತಾರೀಕು ಎರಡೂ ಬಿದ್ದಾಗ ನಾವು ಈ ಜೀವನವನ್ನು 18, 19 ಅಂತ ಎರಡೂ ಮಾಡಬೇಕು. ನೀರು ತುಂಬ ಹಬ್ಬ, ಅಭ್ಯಂಜನ ಸ್ನಾನ, ತದನಂತರ ಹಬ್ಬದ ದಿವಸ ಸ್ನಾನ ಫಸ್ಟ್ ಕ್ಲಾಸಾಗಿ ಶುಕ್ರ ಅನುಗ್ರಹವನ್ನು ಪಡಿಬೇಕು. ತದನಂತರ ಸಪ್ತಋಷಿಗಳ ಆಶೀರ್ವಾದ. ಅದಕ್ಕೆ ಗಂಡು ಮಕ್ಕಳು ಎಲ್ಲರೂ ತಾಯಿಂದ್ರ ಬದುಕಿದ್ದರೆ, ನಿಮ್ಮ ತಾಯಿಂದ್ರ ಬದುಕಿದ್ದಲೆ ನಾಟ್ ದಿಸ್ ಪಾಯಿಂಟ್ ಯುವರ್ ಆನರ್ ಅಂತ. ಏನು ಅಂದರೆ ನಿಮ್ಮ ತಾಯಿಂದ್ರ ಬದುಕಿದ್ರೆ ದೂರ ಇದ್ರೂ ಪರವಾಗಿಲ್ಲ, ಕರ್ಸ್ಕೊಳ್ಳಿ. ತಾಯಿಂದ್ರ ಕೈಯಲ್ಲಿ ಗಂಡು ಮಕ್ಕಳು ಸ್ನಾನ ಮಾಡಬೇಕು. ನೀವು ಮದುವೆ ಆಗಿದ್ರೂ ಪರವಾಗಿಲ್ಲ, ಅವಮಾನ ಏನಿಲ್ಲ, ಪುಟ್ಕೋಸಿ ಒಂದು ಚಡ್ಡಿ ಹಾಕ್ಕೊಳ್ಳಿ. ಲಕ್ಷ್ಮೀಗೆ ತಾಯಿ ಯಾವತ್ತೂ ಕೆಟ್ಟ ಅಭ್ಯಾಸದಿಂದ ನೋಡೋದಿಲ್ಲ. ಅವಳು ಸ್ನಾನ ಮಾಡಿಸ್ರಿ, ಅಭ್ಯಂಜನ ಸ್ನಾನ. ಮನುಷ್ಯರಿಗೆ, ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಆಯುಸ್ಸು ಜಾಸ್ತಿ, ಯಶೋ ಕೀರ್ತಿ ಪದವಿ ಜಾಸ್ತಿ. ತಾಯಿ ಆಶೀರ್ವಾದದಲ್ಲಿ 15,000 ಕುದುರೆ ಬಲಗಳನ್ನು ಸಿಗುತ್ತೆ, ಆನೆ ಬಲಗಳನ್ನು ಹೇಳ್ತೇವಲ್ಲ ಹಾಗೆ. ಭೀಮನಿಗೆ ಸ್ನಾನ ಮಾಡಿಸಿದಾಗ ಕುಂತಿದೇವಿ ಹೇಗೆ ಆ ವಜ್ರಾನುಗ್ರಹವನ್ನು ಸಿಗುತ್ತೋ, ಹೇಗೆ ದುರ್ಯೋಧನೆಗೆ ವಜ್ರಾಯುಧವನ್ನು ಕೊಟ್ಟಿರ್ತಕ್ಕಂಥ ಗಾಂಧಾರಿ ಪರಿವರ್ತನೆ ಮಾಡ್ತಾಳೋ, ಒಂದು ತಾಯಿ ಸ್ನಾನ ಮಕ್ಕಳಿಗೆ ಮಾಡಿಸ್ತಾ ಅಷ್ಟೇ ವಿಶೇಷ. ಅದಕ್ಕೆ ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪ, ಹನುಮಾನ್, ವಿಭೀಷಣ, ಪರಶುರಾಮ, ಸಪ್ತೈತೆ ಚಿರಂಜೀವಿ ಅಂತ ಎಣ್ಣೆಯಲ್ಲಿ ಬರೀತಾಳೆ ತೊಡೆ ಮೇಲೆ. ತದನಂತರ ಸ್ನಾನ ಮಾಡಿಸ್ತಾಳೆ. ಆ ಅಭ್ಯಂಜನ ಸ್ನಾನ ಯಾವತ್ತು ಮಾಡಿಸಿದ್ರು ಅದಕ್ಕೆ ಗಂಡು ಮಕ್ಕಳು ತೊಡೆಯನ್ನು ತೋರಿಸಬಾರ್ದು. ನೀವೆಲ್ಲ ಬೀದಿರಲ್ಲೇ ಪುಟ್ಕೋಸಿ ಹಾಕ್ಕೊಂಡು ಎಲ್ಲ ಬರ್ಮುಳ ಚಡ್ಡಿ ಹಾಕ್ಕೊಂಡು ತೊಡೆಗಳನ್ನ ತೋರಿಸ್ಕೊಂಡು ಹೋದಾಗಿಂದ ಆಯುಸ್ಸು ಕ್ಷೀಣ. ಅದಕ್ಕೆ ಏನು ಮಾಡ್ತೀವಿ, ರೋಡ್ ಆಕ್ಸಿಡೆಂಟ್ಸು, ಆಯುಸ್ ಅಭಿವೃದ್ಧಿ ಇರಲ್ಲ, ಹಾರ್ಟ್ ಅಟ್ಯಾಕ್ಗಳು. ತೊಡೆಯಲ್ಲಿ ಸಾಕ್ಷಾತ್ ವಿದ್ಯೆ ಎಲ್ಲ ಸಾಕ್ಷಾತ್ ಆಯುಸ್ಸಿರುತ್ತೆ ಅಂತ ತೊಡೆಯಲ್ಲಿ ಇರತಕ್ಕಂಥ ಆಯುಸ್ನ ಆ ಕಾಲದ ಕಥೆಯಲ್ಲೇ ತೋರಿಸ್ಕೊಟ್ಟಿದ್ದ ಭಗವಂತ. ಆದರೂ ನಿಮಗೆ ಇನ್ನೂ ಬುದ್ಧಿ ಬಂದಿಲ್ಲ. ಅದಕ್ಕೆ ಹಬ್ಬದ ದಿವಸ ತಾಯಿ ಕೈಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು. ತಾಯಿಂದ್ರೆ ಇಲ್ವಾ, ಹೆಂಡತಿ ಕೈಲಿ ಸ್ನಾನ ಮಾಡಿಸ್ಕೊಳ್ಳಿ. ಅವಳು ಸ್ನಾನ ಮಾಡಿಸ್ತಾಳೆ, ಅವಳೇ 2ನೇ ತಾಯಿ ಅಂತ ಕರೀತಾಳೆ. ಅದಕ್ಕೆ ಅವಳನ್ನ ಮಾತೃದೇವೋಭವ. ನೀನು ನಮ್ಮ ಮನೆ ಬರೀ ಹೆಂಡತಿಯಲ್ಲ, ಗೃಹಿಣಿಯಲ್ಲ, ನನ್ನ ಮನೆ ಗೃಹದಲ್ಲಿ ನೀನು ತಾಯಿ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿ ಅಂತ ಹೇಳಿ ಹೆಂಡತಿಗೆ 2ನೇ ಸ್ಥಾನ ತಾಯಿ ಸ್ಥಾನ. ಅವಳು ಗಂಡನಿಗೆ ಸಾಯನ ಮಾಡಿಸಿ ಅವ್ರ ಮಕ್ಕಳಿಗೂ ಸ್ನಾನ ಮಾಡಿಸ್ತಕ್ಕಂಥದ್ದು ಅಭ್ಯಂಜನ ಸ್ಥಾನ. ದೇವರ ಮನೆಗೆ ಹೋಗಕ್ಕೆ ಮೊದಲು ಕುಚ್ಚಾಗಿ ಭವ್ಯ ಯಾವ ಕಾಲಕ್ಕೂ ಬಾಳೆ ಎಲೆನ ಈ ಕಡೆ ಆ ಕಡೆ ಕಟ್ಟೋದು ಅಲ್ಲದೆ
ಮಾವಿನ ಸೊಪ್ಪನ್ನ ಏನು ಮಾಡ್ತಾರೆ ಗೊತ್ತಾ, ಕ್ಲೀನಾಗಿ ಜೋಡಿಸ್ಬಿಡ್ತಾರೆ. ಇದೆಲ್ಲ ಶೋ ಮಾಡ್ಕೊಂಡಿದ್ದು, ಶೋ ಅಲ್ಲ, ಕುಚ್ಚಾಗೆ ಕಟ್ಟಬೇಕು ಅಂತ ಹೇಳುತ್ತೆ. ಏನು ಹೇಳುತ್ತೆ ಅಂದರೆ ಒಂದು ಫುಲ್ ಕುಚ್ಚು ಮಾವಿನ ಸೊಪ್ಪು, ಒಂದು ಕುಚ್ಚು ಬೇವಿನ ಸೊಪ್ಪು, ಎರಡೂ ಸೇರಿ ಈ ಮೂಲೆಗೆ ಬಲಭಾಗದಲ್ಲಿ ಎಡಭಾಗದಲ್ಲಿ ದ್ವಾರಪಾಲಕರು ಕಟ್ಟಬೇಕು. ದ್ವಾರದಲ್ಲಿ ಅದಿದ್ದರೆ ಯಾವ ಕಾಲಕ್ಕೂ ಕ್ರಿಮಿ ಕೀಟ ಭೂಮಿನಲ್ಲಿ ಬರದೇ ಇರತಕ್ಕಂಥದ್ದು ವೈಜ್ಞಾನಿಕವಾಗಿ. ಅದಲ್ಲದೆ ದೇಹ ಸ್ವರೂಪದಲ್ಲಿ ಮಾವಿನ ಸೊಪ್ಪು ಯಾವ ತಿಳ್ಕೊಳ್ಳಿ, ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ. ಇಡೀ ಜಗತ್ತಿನಲ್ಲಿ ಭಾರತ ದೇಶದ ಯಾವತ್ತಾದರೂ ಸಂವಿಧಾನದಲ್ಲಿ ನಿಮಗೆ ಬಜೆಟ್ ಬಂತು, ಸ್ಟೇಟ್ ಗೌರ್ಮೆಂಟ್ ಅಲ್ಲದೆ ಸೆಂಟ್ರಲ್ ಗೌರ್ಮೆಂಟ್ ಎರಡಕ್ಕೂ ಬಜೆಟ್ ಬಂತ, ನಮಗೆ ಚೀಪಾಗಿ ಯಾವತ್ತಿರುತ್ತೆ ಅಂದರೆ ಬರ್ತಿಟ್ಕೊಂಬಿಡಿ. ಇದು ಇವತ್ತಲ್ಲ, ನೀವೆಲ್ಲ ಫ್ಲ್ಯಾಶ್ ಬ್ಯಾಕ್ ಹೋಗಿ ನೋಡಿ.